ಅವನು ಯಾಕೆ ಅತ್ತೆ ಹೆಸರೇ ಹೇಳ್ದ? ಅವನ ಉದ್ದೇಶ ಏನಾಗಿರ್ಬೋದು? ಅತ್ತೆ ಅಂತೂ ತಪ್ಪು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಿಧಿಯವ್ರು ಹೇಳ್ದಾಗೆ ನನ್ನ ಗಮನಕ್ಕೆ ಬರದೆ ಏನೇನೋ ನಡೀತಿರೋದಂತೂ ಸತ್ಯ. ನನಗೆ ಗೊತ್ತಿಲ್ಲದೆ ನಮ್ಮ ಹಾಸ್ಪಿಟಲಲ್ಲಿ ಕಳ್ಳಾಟ ಆಡ್ತಿದ್ಯಾ? ಎಷ್ಟೋ ಧೈರ್ಯ ನಿನಗೆ? ಕ್ಷಮಿಸ್ಬಿಡಿ ಮೇಡಮ್, ಏನೋ ಗೊತ್ತಿಲ್ಲದೆ ಮಣ್ಣು ತಿನ್ನೋ ಕೆಲಸ ಮಾಡಿಬಿಟ್ಟೆ. ತಿನ್ನೋ ಅನ್ನಕ್ಕೆ ವಿಷ ಬೆರೆಸೋ ಕೆಲಸ ಮಾಡೋರ್ಗೆ ಕ್ಷಮೆ ಬೇರೆ. ಇನ್ಮೇಲೆ ನಿನ್ ಮುಖ ತೋರಿಸ್ಬೇಡ. ಹೋಗೋ ಇಲ್ಲಿಂದ. ನೋಡು ಕರ್ಣ, ನನ್ನ ಗಮನಕ್ಕೆ ಬರ್ದೆ ನಮ್ಮ ಹಾಸ್ಪಿಟಲಲ್ಲಿ ಎಂತೆಂಥ ಕೆಲಸಗಳಾಗ್ತಿದೆ. ಹಾಸ್ಪಿಟಲ್ ಫುಡ್ಡಲ್ಲಿ ಪಾಯ್ಸನ್ ಇದೆ ಅಂತ ಗೊತ್ತಾದ ಮೇಲೆ ಅದನ್ನು ತಿನ್ನೋ ಪೇಷಂಟ್ಸ್ ಬಗ್ಗೆ ನೆನೆಸ್ಕೊಂಡು ನಂಗೆ ತುಂಬ ಸಂಕಟ ಆಗ್ತಿದೆ. ಕರ್ಣ, ಇನ್ನೂ ತಡ ಮಾಡೋದು ಬೇಡ. ಇವ್ನ ಲೈಸೆನ್ಸ್ನ ತಕ್ಷಣ ಕ್ಯಾನ್ಸಲ್ ಮಾಡಿಸು. ಈ ಅಮ್ಮ ಏನಪ್ಪ ಇಂಥ ಡಬಲ್ ಗೇಮು? ಇವನ್ನ ನಂಬಿ ಕ್ಯಾಂಟೀನ್ ಇನ್ಚಾರ್ಜ್ ಕೊಟ್ಟಿದ್ದಕ್ಕೆ ನನಗೆ ಕೆಟ್ಟ ಹೆಸರು. ಎಲ್ಲರೂ ಏನು ಅನ್ಕೋತಾರೆ ಹೇಳು? ಲೋ ಕ್ವಾಲಿಟಿ ಫುಡ್ ಕೊಟ್ಟು ತಾರಾ ಲಾಭ ಮಾಡ್ತಿದ್ದಾಳೆ ಅನ್ಸಲ್ವಾ? ನಾನು ಅಂಥವಳ? ತಲೆ ಕೆಡಿಸ್ಕೊಬಿಡಿ ಅತ್ತೆ, ಇನ್ನು ಮುಂದೆ ಇಂಥದಕ್ಕೆ ಅವಕಾಶ ಮಾಡಿಕೊಡಲ್ಲ. ಇನ್ನು ಮುಂದೆ ಕರ್ಣ ನೋಡ್ಕೋತಾನೆ ಎಲ್ಲಾನು. ನಿನ್ನ ಆಟ ಅಲ್ಲಿ ನಡೆಯಲ್ಲ. ಅತ್ತೆ, ನಿಧಿಯಿಂದನೇ ಈ ಸ್ಕ್ಯಾಮ್ ಬಗ್ಗೆ ಗೊತ್ತಾಗಿದ್ದು. ಇಲ್ಲ ಅಂದಿದ್ರೆ ಎಷ್ಟೋ ಪೇಷಂಟ್ ಹೆಲ್ತ್ ಅಪ್ಸೆಟ್ ಆಗ್ತಿತ್ತು. ಗುಡ್ ಜಾಬ್ ನಿಧಿ, ತುಂಬ ಒಳ್ಳೆ ಕೆಲಸ ಮಾಡಿದ್ಯಾ. ಗುಡ್ ಲಕ್ ಟು ಯು. ಥ್ಯಾಂಕ್ ಯು ಮ್ಯಾಮ್. ಒಂದು 10 ನಿಮಿಷ ಕ್ಯಾಂಟೀನ್ ಹತ್ರ ಹೋಗಿ ಬರ್ತೀನಿ.